ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ NRM ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು SLCಯ ಮ್ಯಾಥಮೆಟಿಕ್ಸ್ನ ಕನ್ಫರ್ಮ್ ಕ್ವಶನ್, ಕೆಲವು ಫಿಕ್ಸ್ ಕ್ವಶನ್ಗಳಂತ ಇರ್ತವೆ, ಆ ಕ್ವಶನ್ಗಳನ್ನ ನೋಡೋಣ. ಇದು ಒಂಥರ ಪಾಸಿಂಗ್ ಪ್ಯಾಕೇಜ್ ಥರ ಅಂತ ಹೇಳ್ಬೋದು. ಆ ಥರ ಕ್ವಶನ್ಗಳು ಪ್ರತಿ ವರ್ಷ ಇದನ್ನು ಕೇಳ್ತಾರೆ. ಯಾವ್ಯಾವ ಕ್ವಶನ್ಸ್ ಅಂತ ನೋಡೋಣ. ಮೊದಲನೇದಾಗಿ ಟ್ರಯಾಂಗಲ್ಸ್ ಚಾಪ್ಟ್ರಿಂದ ಥಿಯರಮ್ಗಳಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. BPT ಆಗಿರ್ಬೋದು, SES ಆಗಿರ್ಬೋದು, AA ಆಗಿರ್ಬೋದು, ಅಥವಾ SSS ಆಗಿರ್ಬೋದು. ಇದಿಷ್ಟರಲ್ಲಿ 4 ಕೂಡ ಇಂಪಾರ್ಟೆಂಟು. ಇದನ್ನು 4 ಮಾರ್ಕ್ಸಿಗೆ ಜಾಸ್ತಿ ಕೇಳೋ ಚಾನ್ಸಸ್ ಇದೆ. ಪೈಥಾಗರಸ್ ಥಿಯರಮ್ನ 5 ಮಾರ್ಕ್ಸ್ಗೆ ಕೇಳ್ಬೋದು, ಅದು ಕೂಡ ಇಂಪಾರ್ಟೆಂಟು. ಯಾಕೆ ಈ ಥರ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀವಿ ಅಂತ ಅಂದರೆ, ಯಾರಿಗೆ ನನಗೆ ಮ್ಯಾಥ್ಸ್ ಓದೋಕ್ಕೆ ಆಗಲ್ಲ, ತುಂಬ ಕಷ್ಟ ಆಗ್ತಿದೆ ಅನ್ನೋರು ಅಟ್ಲೀಸ್ಟ್ ಇದನ್ನಾದರೂ ಪಕ್ಕಾ ಮಾಡ್ಕೊಂಡೋದ್ರೆ ಒಂದು ಅಂದಾಜು 35 ಮಾರ್ಕ್ಸ್ ಆದರೂ ಬರ್ಬೋದು. ನಿಮ್ಮ ಲಕ್ ಚೆನ್ನಾಗಿದ್ದರೆ, ಪೇಪರ್ ಈಸಿಯಾಗಿ ಮಾಡಬೇಕಂತ ಇದ್ದರೆ ಇನ್ನೂ 40-45 ತನಕನೂ ಬರ್ಬೋದು ಈ ಕ್ವಶನ್ಸ್ಗಳಿಂದ. ಈ ಸಲ ಏನು ಮಾಡಿದ್ದಾರೆ ಅಂತಂದರೆ, ಬೋರ್ಡಿಂದ 2 ಪೇಪರ್ನ ಬಿಟ್ಟಿದ್ದಾರೆ. ಅದರಲ್ಲಿ ಒಂದು ಪೇಪರು ಬಹಳ ಈಸಿಯಾಗಿದೆ, ಇನ್ನೊಂದು ಪೇಪರ್ನ ಫುಲ್ಲು ಸ್ವಲ್ಪ ಟಫ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಇಂಥದ್ದೇ ಕ್ವಶನ್ಸ್ ಖಂಡಿತ ಬಂದೇ ಬರುತ್ತೆ ಅಂತ ಈ ಸಲ ಹೇಳೋಕ್ಕಾಗಲ್ಲ. ಸೊ ಯಾವ್ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡೋಣ. ಟ್ರಯಾಂಗಲ್ಸಲ್ಲಿ ಥಿಯರಮ್ಸ್ ಎಲ್ಲ ಇಂಪಾರ್ಟೆಂಟು. ಮತ್ತು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್. ಯಾಕೆ ಇದನ್ನು ಹೇಳ್ತೀರಿ, ತುಂಬ ಕಷ್ಟ ಅಂತ ಅಂದ್ಕೋಬೇಡಿ. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮಲ್ಲಿ ಬರೀ ಫಾರ್ಮುಲಾಗಳು, ಆ ಫಾರ್ಮುಲಾ ಟೇಬಲ್ ಅಂತೇನಿದೆ ಅದನ್ನು ನೋಡ್ಕೊಂಡೋಗಿ 1 ಅಥವಾ 2 ಮಾರ್ಕ್ಸು ಖಂಡಿತ ಬಂದೇ ಬರುತ್ತೆ. ನೆಕ್ಸ್ಟ್ ನೋಡೋದಾದರೆ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್. ಈಗ ನಾನು ಬರೀ ಕ್ವಶನ್ಗಳನ್ನ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದಕ್ಕೆ ಆನ್ಸರ್ ಸಮೇತ ಮಾಡಿಬಿಟ್ಟು ಹಾಕ್ತೀನಿ. ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸಲ್ಲಿ ಗ್ರಾಫು 4 ಮಾರ್ಕ್ಸಿಗೆ ಖಂಡಿತ ಬಂದೇ ಬರುತ್ತೆ. ಮತ್ತು 2 ಈಕ್ವೇಷನ್ನ ಕೊಟ್ಬಿಟ್ಟು ಸಾಲ್ವ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಕೇಳ್ತಾರೆ. ಇದು ಖಂಡಿತ ಬಂದೇ ಬರುತ್ತೆ ಕ್ವಶನ್ನು. ಲಾಸ್ಟ್ ಒಂದು 4-5 ಇಯರ್ಸಿಂದ ಕೇಳ್ತಿದ್ದಾರೆ ಈ ಕ್ವಶನ್ನ. ನೆಕ್ಸ್ಟು ರಿಯಲ್ ನಂಬರ್ಸಲ್ಲಿ ಪ್ರೂವ್ ಇರ್ಯಾಷನಲ್ ಅಂತ. ಇದು 2 or 3 ಮಾರ್ಕ್ಸಿಗೆ ಬರುತ್ತೆ. 2 ಮಾರ್ಕ್ಸಿಗೆ ಕೊಟ್ಟರೆ ಈಗ 5+2√7 ಆ ಥರ ಯಾವುದಾದ್ರು ನಂಬರ್ ಕೊಡ್ತೇನೆ. 2 ನಂಬರ್ ಪ್ಲಸ್ ಅಂತ ಇರಬೇಕು ಅಥವಾ ಮೈನಸ್ ಇರಬೇಕು, ಆ ಥರ ನಂಬರ್ನ ಕೊಟ್ಟು ಇರ್ಯಾಷನಲ್ ಅಂತ ಪ್ರೂವ್ ಮಾಡಿ ಅಂತ ಕೇಳ್ತಾರೆ. 3 ಮಾರ್ಕ್ಸ್ ಕೇಳೋದಾದರೆ √5, √7, √3 ಈ ಥರ ಕೊಟ್ಬಿಟ್ಟು ಇರ್ಯಾಷನಲ್ ಅಂತ ಪ್ರೂವ್ ಮಾಡಿ ಅಂತ ಕೇಳ್ತೇನೆ. ಇದನ್ನು ಕೂಡ ಪಕ್ಕ ಕಲ್ತ್ಕೊಂಡು ಹೋಗಿ. ನೆಕ್ಸ್ಟು ಸರ್ಕಲ್ಸಲ್ಲಿ 2 ಥಿಯರಮ್ ಇದೆ. ನೀವು ಒಂದೇ ಒಂದು ಥಿಯರಮ್ ಕಲಿತೀವಿ ಇನ್ನೊಂದು ಬಿಡ್ತೀವಿ ಅಂತ ಹೇಳೋಕ್ಕಾಗೋದೇ ಇಲ್ಲ. ಸರ್ಕಲ್ಸ್ ಇರೋ 2 ಥಿಯರಮ್ನು ನೀವು ಖಂಡಿತ ಕಲ್ತ್ಕೊಂಡು ಹೋಗಿ. ಯಾವ್ದು ಕೊಡ್ತೇನೆ ಅಂತ ನಾವು ಹೇಳೋಕ್ಕಾಗಲ್ಲ, ಇದು ಖಂಡಿತ ಬಂದೇ ಬರುತ್ತೆ. ನೆಕ್ಸ್ಟು ಮೀನ್, ಮೋಡ್, ಮೀಡಿಯನ್. ಈ 3ರಲ್ಲಿ ಯಾವ್ದಾದ್ರು 2 ಫಿಕ್ಸ್ ಆಗಿ, ಯಾಕೆಂದರೆ ಇದಕ್ಕೆ ಇಂಟರ್ನಲ್ ಚಾಯ್ಸ್ ಇರುತ್ತೆ. ಯಾವ್ದಾದ್ರು 2 ಕರೆಕ್ಟಾಗಿ ಕಲ್ತ್ಕೊಂಡೋದ್ರೆ ನೀವು ಆರಾಮಾಗಿ ಇದರಲ್ಲಿ 3 ಮಾರ್ಕ್ಸ್ನ ತಗೋಬೋದು. ನೆಕ್ಸ್ಟು ಪ್ರಾಬಬಿಲಿಟಿಲಿ ಡಿಫಿನೇಷನ್ಗಳಿದೆ. ಶ್ಯೂರ್ ಇವೆಂಟ್ ಅಂದ್ರೇನು, ಸಿಂಪಲ್ ಇವೆಂಟ್ ಅಂತ ಅಂದ್ರೇನು, ಸ್ಯಾಂಪಲ್ ಸ್ಪೇಸ್ ಅಂತ ಅಂದ್ರೇನು, ಆ ಥರ ಡಿಫಿನೇಷನ್ಗಳಿದೆ. ಅದನ್ನು 1 ಮಾರ್ಕಿಗೆ ಕೇಳ್ಬೋದು. ಮತ್ತು ಸಿಂಪಲ್ಲಾಗಿ MCQಗೆ ಮತ್ತು 2 ಮಾರ್ಕ್ಸ್ಗೆ ಪ್ರಾಬ್ಲಮ್ನ ಕೇಳ್ತಾರೆ. ಬಹಳ ಈಸಿಯಾಗಿರುತ್ತೆ, ಆರಾಮಾಗಿ ನೀವು ಪ್ರಾಬಬಿಲಿಟಿ ಪ್ರಾಬ್ಲಮ್ಸ್ನ ಮಾಡ್ಬೋದು. ಇಲ್ಲೂ ಒಂದು 2 ಅಥವಾ 3 ಮಾರ್ಕ್ಸ್ಗೆ ಕೇಳ್ಬೋದು. ಇದನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟು ಪಾಲಿನಾಮಿಯಲ್ಸಲ್ಲಿ ಚೂರು ಜಾಸ್ತಿ ಕಾನ್ಸೆಪ್ಟ್ ಇದೆ. ಏನಂದರೆ ಫೈಂಡಿಂಗ್ ದ ಸಮ್ ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ. ಅದನ್ನು ಕೊಟ್ಬಿಟ್ಟು ಅವನು ಕ್ವಶನ್ಗಳನ್ನ ಕೇಳ್ತಾನೆ. ಅದ್ರ ಮೇಲೆ ಒಂದು ಸಮ್ ಕೊಟ್ಬಿಟ್ಟು ಆಲ್ಫಾ ಮತ್ತು ಬೀಟಾ ಅದು ಕಂಡು ಹಿಡಿಯೋದು, ಅದ್ರದ್ದು ರಿಲೇಷನ್ಶಿಪ್ ಕೊಟ್ಬಿಟ್ಟು ಅದ್ರದ್ದು ವೆರಿಫೈ ಮಾಡಿ ಅಂತ ಕೇಳ್ತಾರೆ. ಮತ್ತು 1 ಮಾರ್ಕಿಗೆ ಡಿಗ್ರಿ ಆಫ್ ಪಾಲಿನಾಮಿಯಲ್, ಒಂದು ಈಕ್ವೇಷನ್ ಕೊಟ್ಬಿಟ್ಟು ಇದ್ರದ್ದು ಡಿಗ್ರಿ ಎಷ್ಟು ಅಥವಾ ಇದಕ್ಕೆ ಎಷ್ಟು ರೂಟ್ ಸೊಲ್ಯೂಷನ್ ಇದೆ, ಎಷ್ಟು ಡಿಗ್ರಿ ಇರುತ್ತೋ ಅಷ್ಟೇ ಸೊಲ್ಯೂಷನ್ಸ್ ಇರುತ್ತೆ. ಈಗ ಇದ್ರದ್ದು ಹೈಯೆಸ್ಟ್ ಡಿಗ್ರಿ ಆಫ್ ದ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಬಿಟ್ಟು ಅದಕ್ಕೆ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಎಷ್ಟು ಅಂತ ಕೇಳಿದ್ರೆ ನಿಮಗೆ ಆನ್ಸರ್ ಮಾಡೋಕ್ಕೆ ಗೊತ್ತಿರಬೇಕು. ಈಗ ಒಂದು ಏನೋ ಕೊಡ್ತಾನೆ, ಯಾವುದೋ ಒಂದು ಈಕ್ವೇಷನ್ ಕೊಟ್ಬಿಟ್ಟು ನಿಮಗೆ ರೂಟ್ ಎಷ್ಟು ಅಂತ ಕೇಳ್ತಾನೆ. ಅಂದರೆ ಎಷ್ಟು ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಇರುತ್ತೋ ಅಷ್ಟೇ ಅದಕ್ಕೆ ರೂಟ್ ಇರುತ್ತೆ. ನೆಕ್ಸ್ಟು ಗ್ರಾಫ್ ಕೊಡ್ತಾನೆ. ಒಂದು ಗ್ರಾಫ್ ಕೊಟ್ಬಿಟ್ಟು ಅಲ್ಲಿ ಝೀರೋಸ್ ಎಷ್ಟು ಅಂತ ಕಂಡುಹಿಡಿಯೋಕ್ಕೆ ಅಂತ ಹೇಳ್ತಾನೆ. ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಎಕ್ಸಸೈಸಲ್ಲೇ ಅದು ಮಾಡಿಸಿರ್ತಾರೆ, ಅದನ್ನು ಕೂಡ ನೋಡ್ಕೊಂಡು ಹೋಗಿರಿ ಒಂದು ಸಲ. ನೆಕ್ಸ್ಟು ಕೋಆರ್ಡಿನೇಟ್ ಜಾಮಿಟ್ರಿ ಬರೋಣ. ಕೋಆರ್ಡಿನೇಟ್ ಜಾಮಿಟ್ರಿಲಿ ಡಿಸ್ಟೆನ್ಸ್ ಮತ್ತು ಸೆಕ್ಷನ್ ಫಾರ್ಮುಲಾ, ಇದ್ರ ಮೇಲೆ ಖಂಡಿತ 2 ಮಾರ್ಕ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ, 2 ಅಥವಾ 3ಗೆ. ಏರಿಯಾ ಆಫ್ ಟ್ರಯಾಂಗಲ್ಲು ಕೇಳಲ್ಲ ಅಂತ ಅಲ್ಲ, ಕೇಳ್ತಾರೆ, ತುಂಬ ರೇರು. ಡಿಸ್ಟೆನ್ಸ್ ಮತ್ತು ಸೆಕ್ಷನ್ ಫಾರ್ಮುಲಾದಲ್ಲಿ ಕೇಳ್ತಾರೆ. ಇದ್ರ ಮೇಲೆ ಸಣ್ಣ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅದನ್ನು ನೋಡ್ಕೊಂಡು ಹೋಗಿರಿ. ನೆಕ್ಸ್ಟು ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಡಿಸ್ಕ್ರಿಮಿನೆಂಟ್ ಆಫ್ ನೇಚರ್ ಆ್ಯಂಡ್ ರೂಟ್ಸ್ ಅಂತ.
ಅಂದರೆ ಅದೊಂದು ಟೇಬಲ್ ಇದೆ, ಯಾವ ಥರ ಬಂದರೆ ಯಾವ ಥರ ಅಂತ ಅದನ್ನು ನೀವು ನೋಡ್ಕೊಂಡೋಗಿ ಅದನ್ನು 1 ಅಥವಾ 2 ಮಾರ್ಕ್ಗೆ ಕೇಳ್ತಾರೆ. ನೆಕ್ಸ್ಟ್ ನಾವು ನೋಡೋದಾದರೆ ಫೈಂಡ್ ದ ರೂಟ್ಸ್ ಆಫ್ ದ ಈಕ್ವೇಷನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್. ಕ್ವಾಡ್ರಾಟಿಕ್ ಈಕ್ವೇಷನ್ನ ಫ್ಯಾಕ್ಟರೈಸೇಷನ್ ಮೆಥಡಿಂದ ಸಾಲ್ವ್ ಮಾಡಿ ಅಂತ ಕೇಳ್ತಾರೆ. ಇದು ಸ್ವಲ್ಪ ಲೆಂತಿ ಆಗಿರ್ಬೋದು, ಆದರೆ ನೀವು ಮುಂಚೆ ಹಳೆ ಕ್ಲಾಸಲ್ಲೆಲ್ಲ ಕಲ್ತಿದ್ದೀರಾ, ಈಸಿಯಾಗೇ ಇರುತ್ತೆ, ಅದನ್ನು ನೀವು ಆರಾಮಾಗಿ ಮಾಡ್ಬೋದು. ಇದು ಅಷ್ಟೇ, ಒಂದು 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ಸು ಇದೆ. ನೆಕ್ಸ್ಟ್ ನಾವು ನೋಡೋದಾದರೆ ಎ ಪಿಲೇನು ಒಂದು ಸಮ್ ಅಥವಾ nth ಟರ್ಮ್ ಎರಡರ ಮೇಲೆ ಕ್ವಶನ್ ಕೇಳೋದು. ಏನು, ಒಂದು 2 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾನೆ, ಯಾವ ಥರ ಒಂದು ಸಮ್ ಅಥವಾ ಕಂಡುಹಿಡೀರಿ ಅಥವಾ nth ಟರ್ಮ್ ಕಂಡುಹಿಡೀರಿ ಅಂತ ಕೇಳ್ತಾನೆ. ಯಾವುದೋ ಒಂದು ಎ ಪಿ ಕೊಟ್ಬಿಟ್ಟು, ಈಗ 1 + 2 + 3 ಅಂತ ಕೊಟ್ಬಿಟ್ಟು ಇದ್ರದ್ದು ಸಮ್ ಏನು ಅಪ್ ಟು 20 ಟರ್ಮ್ಸ್ ಅಂತಾನೆ. ಅಪ್ ಟು 20 ಟರ್ಮ್ಸ್ ಅಂತ ಅಂದರೆ ಅದು ಸಮ್ ಅಂತ. ಇಲ್ಲ ಅದಕ್ಕೆ ಕೊಟ್ಬಿಟ್ಟು ಫೈಂಡ್ ದ 59th ಟರ್ಮ್ 69th ಟರ್ಮ್ ಆ ಥರ ಕ್ವಶನ್ನ ಕೇಳ್ತಾನೆ. ಮತ್ತು ಫೈಂಡ್ ದ nth ಟರ್ಮ್ ಅಂತ ಕೇಳ್ತಾನೆ. ಅದೇ ಹೇಳಿದ್ನಲ್ಲ, nth ಟರ್ಮ್ ಮೇಲೆ ಕೂಡ ಪ್ರಾಬ್ಲಮ್ಸ್ನ ಕೇಳ್ತಾನೆ. ನೆಕ್ಸ್ಟು ಮಿಡ್ ಪಾಯಿಂಟ್ ಫಾರ್ಮುಲಾ ಮೇಲೆ 1 ಮಾರ್ಕ್ ಅಥವಾ 2 ಮಾರ್ಕ್ಗೆ ಪ್ರಾಬ್ಲಮ್ನ ಕೇಳ್ತಾರೆ. MCQ ಕೇಳ್ಬೋದು ಅಥವಾ 1 ಮಾರ್ಕರ್ ಕ್ವಶನಲ್ಲಿ ಕೇಳ್ಬೋದು. ನೆಕ್ಸ್ಟು ರಿಲೇಷನ್ ಬಿಟ್ವೀನ್ ಮೀನ್ ಮೋಡ್ ಮೀಡಿಯನ್. ಒಂದು ರಿಲೇಷನ್ ಇದೆ, ಅದು ಟೆಕ್ಸ್ಟ್ ಬುಕ್ಕಲ್ಲಿದೆ, ಅದನ್ನು ನೋಡ್ಕೊಂಡೋಗಿ ಒಂದು ಮೀನ್ ಕೊಟ್ಬಿಟ್ಟು ಮೀಡಿಯನ್ ಕೇಳ್ತಾನೆ, ಇಲ್ಲ ಮೋಡ್ ಕೊಟ್ಬಿಟ್ಟು ಮೀಡಿಯನ್ ಕೇಳ್ತಾನೆ. ಅದನ್ನು 1 ಮಾರ್ಕಿಗೆ ಕೇಳ್ತಾನೆ ಇರ್ತಾರೆ, ಸಾಮಾನ್ಯವಾಗಿ ಫ್ರೀಕ್ವೆಂಟಾಗಿ ಕೇಳ್ತಾ ಇರ್ತಾರೆ. ಟ್ರಿಗ್ನೋಮೆಟ್ರಿಲೇನು, ಟ್ರಿಗ್ನೋಮೆಟ್ರಿಯಿಂದ ಕಷ್ಟ ಅಂತ ಅಂದ್ಕೋಬೇಡಿ. ಇದರಲ್ಲೂ ಅಷ್ಟೇ ಡೈರೆಕ್ಟ್ ಪ್ರಾಬ್ಲಮ್. ಒಂದು ಟ್ರಯಾಂಗಲ್ ಕೊಟ್ಬಿಡ್ತಾನೆ, ABC ಅಂತ ನೇಮಿಂಗ್ ಮಾಡ್ತಾನೆ. ನೋಡಿ ಇಲ್ಲಿ ಬರೀತೀನಿ ಬೇಕಾದ್ರೆ, ಒಂದು ಟ್ರಯಾಂಗಲ್ ಕೊಟ್ಬಿಟ್ಟು ಇದಕ್ಕೆ ABC ಅಂತ ನೇಮ್ ಮಾಡ್ತಾನೆ, ಒಳಗಡೆ XYZ ಅಂತ ಮಾಡ್ಕೋತಾನೆ ಆ್ಯಂಗಲ್ಗಳಿಗೆ. ಸೊ ಫೈಂಡ್ sin x, ಫೈಂಡ್ tan y ಆ ಥರ ಕೇಳ್ಬಿಟ್ಟು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಆ ಥರ ಪ್ರಾಬ್ಲಮ್ನ ಕೇಳ್ತಾನೆ ಅವನು, ಈಸಿಯಾಗೇ ಇರುತ್ತೆ, ಅದನ್ನು ನೋಡ್ಕೊಂಡು ಹೋಗಿ. ಮತ್ತು ವ್ಯಾಲ್ಯೂ ಟೇಬಲ್ ಒಂದಿದೆ ನೋಡಿ, sin 30 ಡಿಗ್ರಿ 60 ಡಿಗ್ರಿ, ಆ ವ್ಯಾಲ್ಯೂ ಟೇಬಲ್ನ ಈಸಿಯಾಗಿದೆ, ಅದು ಟ್ರಿಕ್ಕು ನೋಡಿ ಹೇಳ್ತೀನಿ ಬೇಕಾದ್ರೆ. ಫಸ್ಟು ಸೈನು, ಟ್ಯಾನು, ಕಾಸ್ ಬರ್ಕೊಳ್ಳೋಣ, ಕಾಸು ಮತ್ತು ಟ್ಯಾನು. ಈಗ ಆ್ಯಂಗಲ್ಸ್ನ ಬರ್ಕೊಳ್ಳೋಣ, 0 ಡಿಗ್ರಿ 30 ಡಿಗ್ರಿ ಮತ್ತು 45 60 90 ಡಿಗ್ರಿ. ಇನ್ನು ಮುಂದೆ ಇದೆ, 10th ಸ್ಟ್ಯಾಂಡರ್ಡಿಗೆ ಇಷ್ಟು ಸಾಕು. ಇನ್ನು ಸೈನ್ 0 ಅಂತ ಅಂದರೆ ಯಾವಾಗಲೂ 0ಇಂದ ಸ್ಟಾರ್ಟ್ ಆಗುತ್ತೆ, 0 ಅಂತ ಬರ್ಕೊಳ್ಳಿ. ಸೈನ್ 30 ಡಿಗ್ರಿ ಏನು, ಈ ಫಸ್ಟ್ ಲೈನನ್ನು ನೆನಪು ಇಟ್ಕೊಂಡ್ರೆ ಸಾಕು, ನಿಮಗೆ ಈ ಟೇಬಲ್ನ ಆರಾಮಾಗಿ ಬರಿಬೋದು. ಸೈನ್ 30 ಡಿಗ್ರಿ ಏನು, 1/2. ಸೈನ್ 45 1/√2. ಸೈನ್ 60 ಬಂದು √3/2. ಸೈನ್ 90 ಬಂದು 1. ಈಗ ಸೈನ್ ಇದೊಂದು ಲೈನ್ನ ವ್ಯಾಲ್ಯೂಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಕಾಸ್ ಹೆಂಗೆ ಬರೆಯೋದು, ಈ ಕಡೆಯಿಂದ ಬರ್ಕೊಂಬರೋದು. ಫಸ್ಟು 1 ಬರೆಯೋದು, ಆಮೇಲೆ √3/2, ಆಮೇಲೆ 1/√2, ಆಮೇಲೆ 1/2, ಆಮೇಲೆ 0. ಈಗ ಟ್ಯಾನ್ ಹೆಂಗೆ ಅಂದರೆ, ಟ್ಯಾನ್ ಯಾವ ಥರ ಡಿಫೈನ್ ಮಾಡ್ತೀವಿ, ಸೈನ್ ಬೈ ಕಾಸ್ ಅಂತ. ಸೇಮ್ ಇಲ್ಲೂ ಅದೇ ಥರ, ಸೈನ್ ಬೈ ಕಾಸ್ 0/1 ಅಂತಂದರೆ 0ನೇ ಬರುತ್ತೆ. ನೆಕ್ಸ್ಟ್ 1/2 ಬೈ √3/2 ಅಂತ ಮಾಡೋದಾದರೆ ನಮಗೆ ಇಲ್ಲಿ ನೋಡಿ ಮಾಡಿ ತೋರಿಸ್ತೀನಿ, √3/2 ಕರೆಕ್ಟ್ ಅಲ್ವಾ. ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕಂತಂದರೆ ಉಲ್ಟಾ ಆಗುತ್ತೆ, ಇದು ಇಂಟು 2/√3 ಆಗುತ್ತೆ. ಅಂದರೆ 2 ನೋಡಿ 2/√3, 2 ಹೋಗುತ್ತೆ, 1/√3 ಆಗುತ್ತೆ. ನೆಕ್ಸ್ಟು tan 45 ಬಂದು 1, ಆಮೇಲೆ tan 60 ಬಂದು √3, 1/0. 1/0ನ್ನು ವಿ ಕೆನಾಟ್ ಡಿಫೈನ್, ಅಂದರೆ ನಾಟ್ ಡಿಫೈನ್ ಅಂತ ಹಾಕ್ಬಿಡಿ. 0/1 ಆಗುತ್ತೆ, ಆದರೆ ಡಿನಾಮಿನೇಟರ್ನಲ್ಲಿ 0 ಬರಬಾರ್ದು. ಓಕೆ, ಸೊ ಇವಾಗ ಟ್ರಿಗ್ನೋಮೆಟ್ರಿ ವ್ಯಾಲ್ಯೂ ಟೇಬಲ್ನ ಜ್ಞಾಪಕ ಇಟ್ಕೊಳ್ಳಿ. ಇದೊಂದು 2 ಅಥವಾ 1 ಮಾರ್ಕಿಗೆ ಕೇಳ್ಬೋದು. ನೆಕ್ಸ್ಟು ಲೀನಿಯರ್ ಈಕ್ವೇಷನ್ಸಲ್ಲಿ ಒಂದು ಟೇಬಲ್ ಇದೆ, ಯಾವ ಥರ ಲೈನು, ಎಷ್ಟು ಸೊಲ್ಯೂಷನ್, ಅದಕ್ಕೆ ಕನ್ಸಿಸ್ಟೆನ್ಸಿನ ಇನ್ಕನ್ಸಿಸ್ಟೆನ್ಸಿನ ಆ ಥರ ಟೇಬಲ್ ಇದೆ ಒಂದು. ಆ ಟೇಬಲ್ ಮೇಲೆ ಖಂಡಿತ ಕ್ವಶನ್ ಕೇಳ್ತಾರೆ. 2 ಮಾರ್ಕ್ ಅಥವಾ 1 ಮಾರ್ಕಿಗೆ ಕ್ವಶನ್ ಕೇಳ್ತಾರೆ, ಅದನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟು ರಿಯಲ್ ನಂಬರ್ಸಲ್ಲಿ LCM ಮತ್ತು HCF, ಇದು ಒಂದು MCQ ಕೇಳ್ತಾರೆ, ಇಲ್ಲ 1 ಮಾರ್ಕಿಗೆ ಕೇಳ್ತಾರೆ. ಖಂಡಿತ ಈ ಕ್ವಶನ್ನು ಪಕ್ಕಾ ಬಂದೇ ಬರುತ್ತೆ, ಇದನ್ನು ನೋಡ್ಕೊಂಡೋಗಿ. ನೆಕ್ಸ್ಟ್ AP ಈ nth ಟರ್ಮ್ನ ಅವರೇ ಡಿಫೈನ್ ಮಾಡಿಬಿಡ್ತಾರೆ, ಏನಂತ 3n - 1 3n + 2 ಆ ಥರ.
ಫೈಂಡ್ 8th ಟರ್ಮ್. ಹಾಗೇನಿಲ್ಲ, ತುಂಬ ಸಿಂಪಲ್ಲು. n ಜಾಗಕ್ಕೆ ಅವ್ರು ಎಷ್ಟನೇ ಟರ್ಮ್ ಕೇಳಿರ್ತಾರೆ ಆ ವ್ಯಾಲ್ಯೂ ಹಾಕ್ಬಿಟ್ರೆ ಆನ್ಸರ್ ಬಂದುಬಿಡುತ್ತೆ. ಗೊತ್ತಾಯ್ತಲ್ವ? ಇದಿಷ್ಟು ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಇದಿಷ್ಟು ಕನ್ಫರ್ಮ್ ಕ್ವಶನ್, ಫಿಕ್ಸ್ಡ್ ಕ್ವಶನ್ ಅಂತ. ಇದನ್ನೆಲ್ಲ ನೋಡ್ಕೊಂಡು ಹೋಗಿರಿ. ಇದು ಒಂದು 35 ಮಾರ್ಕ್ಸ್, ಅರೌಂಡ್ 35 to 40 ಮಾರ್ಕ್ಸ್ಗೆ ಇದನ್ನು ಕೇಳ್ತಾರೆ. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ.